ಒಂದು ತಾಸು ಆಯ್ತು ಬರೋಂಗಿಲ್ಲ ಅನ್ನೋದು ಗೊತ್ತಾಗೈತಿ. ಚಂದ್ರ ಎದ್ದಳು ಜಲ್ದಿ ಬಾರು. ಏನು ತಾಸು ಎಟ್ಟು ಒಳಗೆ ಹೋಗಿ ಕುಂತಿ ಮೊಬೈಲ್ ಸಿಕ್ತಂತಂದ್ರೆ ಅಲ್ಲೇನೆ ಕುಂತು ಬಿಡ್ತಲ್ಲ ಫಿಕ್ಸ್. ಏನು ತಿಂದಿರ್ತೀವೋ ಏನು ಬಿಟ್ಟಿರ್ತೀವೋ ತೋ ಮರ ಖಾಲಿ ಮಾಡ್ಕೊಂಡು ಜಲ್ದಿ ಹೊರಗೆ ಬಾರೋ ನೀ. ತಡಿಯೋ ಮರ್ರಯ್ಯ, ನಿನ್ನೆ ಒಣ ತಿಂದು ಬಂದುಬಿಟ್ಟಿನಿ. ನಾನು ಇಳಿಯೋವಲ್ತದು, ಏನು ಮಾಡ್ಬೇಕು ತಡಿ ಅಷ್ಟೇ. ಥೂ ಏನು ಚೈನೀಸ್ ಫುಡ್ ತಿಂದು ಟಿಣಿಕಾಡ್ಕೊಂತ ಅಲ್ಲೇ ಕುಂತು ಬಿಡ್ತಾರೆ. ಅದು ಹೆಂಗೆ ತಿಂತಾರೋ ಏನು ಕತ್ತಿನೋ. ಥೂ ಮಾರೆ ಅರ್ಜೆಂಟ್ ಬಾರೋ ಚಂದ್ರ, ಭಾಳ ಅರ್ಜೆಂಟ್ ಆಗಿಬಿಟ್ಟೈತಿ. ಮತ್ತೆ ಮುಗಿಸಿ ಬರ್ತೀನಿ ತಡಿ. ಇಲ್ಲ ನೋಡಾಕ ತಾಜ್ ಮಹಲ್ ಐತನ, ತಡಿ ಅಷ್ಟ ಬರ್ತೀನಿ. ಅಷ್ಟು ಅರ್ಜೆಂಟ್ ಐತಿ ನನಗೆ. ತಾಜ್ ಮಹಲ್ ಲೋ ಚಂದ್ರ, ಅದ್ರೊಳಗೆ ಇಡೀ ದುನಿಯಾನೇ ಅದ್ರೊಳಗೆ ಐತಿ. ನಿನ್ನ ಕೈಯಾಗ ಮೊಬೈಲ್ ಅನ್ನೋದು ಗೊತ್ತೈತಿ, ಇಡೀ ಜಗತ್ತೇ ಅದ್ರೊಳಗೆ ನೋಡಬಹುದು. ನೀ ಏನ್ ನೋಡೋಕೆ ಅನ್ನೋದು ಗೊತ್ತೈತಿ. ಬಾರೋಪ್ಪ. ಎಷ್ಟರ ಅರ್ಜೆಂಟ್ ಐತಿ ನಿಂದ? ಇನ್ನೊಂದು ಸ್ವಲ್ಪ ಐತಿ, ಸಿಕ್ಕೊಂಡಂಗೈತಿ, ಬರ್ತೀನಿ ತಡಿ. ಹೋ ಮರೆ, ಅದಕ್ಕೆ ನಮ್ಮ ಅಣ್ಣಗೆ ಹೇಳ್ತೀನಿ ಇನ್ನೊಂದು ಪೈಖಾನೆ ಕಟ್ಸೋಣ ಅಂತಂದು ಹೇಳ್ತೀನಿ. ಒಂದ ಪೈಖಾನೆದಾಗ ಒದ್ದಾಡ್ಸಾರ ನಮ್ಗೆಲ್ಲ. ಏ ಚಂದ್ರ ಬರಂಗಿಲ್ಲ ಅಂತಂದ್ರೆ ಹೇಳ, ನಾ ಬಸ್ ಸ್ಟ್ಯಾಂಡಿಗೆ ಹೋಗ್ತೀನಿ. ನಾನು ರಗಡ ಆಗೈತಪ್ಪ ನಿಂತ ಒಂದು ತಾಸು ಆತ ನಿಂತ. ಜಲ್ದಿ ಬಾರ್ರಿ. ನೀವು ಮಾರ ಇವೇನು ಬಿಡಂಗಿಲ್ಲ ನಮಗ. ಎಲ್ಲಾರ ಬೇರೆ ಕಡೆ ಹೋದ್ರ ತೆಗಿಯತ್ತ. ಚಂದ್ರ ಬಾರ್ಲಿ, ಎಷ್ಟೊತ್ತನ ಆತು, ಒಂದು ತಾಸು ಎಟ್ಲೆ ಆತು. ಬಾರ್ಲಿ ಚಂದ್ರ. ಬರ್ರಿ ನೋಡು ಮಾರ, ಹೋಗಿ ಏನ್ ಮಾಡ್ತೀವಿ. ಅಲ್ರಿ ನಿಮ್ಮ ತಮ್ಮ ನೋಡಿದ್ರ ಒಂದು ಮಾತಾಡಿದ್ರೆ ಒಂದು ಮಾತಾಡೋದಿಲ್ಲ. ದಿನ ಹೊತ್ತಿಗೆ ಒಂದು ಮನೆ ಖರ್ಚು ಜಾಸ್ತಿ ಆಗಕತ್ತೈತಿ. ರೊಕ್ಕ ಕೊಡಂದ್ರೆ ಯಾವಾಗ ನೋಡಿದ್ರೆ ರೊಕ್ಕನೇ ಇಲ್ಲ ಅಂತಾನ. ಹಿಂಗಾದ್ರೆ ಮುಂದೆ ಹೆಂಗ್ರಿ ಜೀವನ ಅಂತೀನಿ ನಾನು. ನೋಡು, ನಾ ಹೇಳ್ತೀನಿ ಕೇಳು. ಅಣ್ಣ ತಮ್ಮ ಒಕ್ಕಟ್ಟಾಗಿ ಚಂದಂಗೆ ಅದೀವಿ. ಈಗ ಅವು ಒಂದೊಂದು ಕೆಲಸ ಸಿಗ್ತೈತಿ, ಒಂದೊಂದು ಸಿಗಂಗಿಲ್ಲ. ಅಣ್ಣ ಅದಾವನ್ನ ಅಣ್ಣ ತಡ್ಕೋಬೇಕಾಕೈತಿ. ಈಗ ನೀವು ಬಂದವರು ಹಿಂಗೆಲ್ಲ ಪಿನ್ನ ಮಾಡೋದು ಚಲೋ ಅಲ್ಲ ಅಂತೀನಿ ನಾ. ನೋಡ್ರಿ, ನಾನೇನು ಚಾಡ ಹೇಳಕತ್ತಿಲ್ಲ. ಆಕಿ ಹೇಳಕ್ ಹೋದ್ರ ಬರೀ ಮೊಬೈಲ್ ಹಿಡ್ಕೊಂಡು ಕುಂದಿರ್ತಾಳ, ಮನೆ ಕೆಲಸ ಒಂದು ಮಾಡಲ್ಲ. ನಾನು ಏನಾರು ಹೇಳಕೋದ್ರೆ ನೀ ಅದೇಲ್ಲ, ನೀ ಮಾಡಲ್ಲ ಅಂತಾಳ. ನನಗೂ ಸಾಕಾಗೈತಿ ನೋಡ್ರಿ. ಈ ಮನೆ ಕೆಲಸ, ಈ ಜವಾಬ್ದಾರಿ, ಮಕ್ಕಳದು ಬಾಬಾ ನನಗಂತೂ ರಗಡ ಆಗೈತಿ. ಇದಕ್ಕೆ ಏನ್ ದಾರಿ ಹುಡುಕ್ತಿರ್ ನೋಡ್ರಿ ಹುಡುಕ್ರಿ. ಎಲ್ಲಿ ಮಕ್ಕಳು ಎಲ್ಲ ಹಾಸ್ಟೆಲ್ನಾಗ ಬಿಟ್ಟಿವಿ. ನಿನಗಂತೂ ಅದ್ರ ಚಿಂತೆ ಇಲ್ಲ. ಈಗ ಇರೋರ ಮನ್ಯಾಗ 4 ಮಂದಿ, ನಿಮ್ಮ ತಮ್ಮ ಒಬ್ಬ ಕೂಡ್ಯಾನಲ್ಲ 5 ಮಂದಿ ಆಗೀವಿ. ಎಷ್ಟು ಮಂದಿ ಅಡುಗೆ ಮಾಡಕ್ ಆಗೋದಿಲ್ಲ ಅಂತಂದ್ರೆ ನಾನು ಹ್ಯಾಂಗ ಮಾಡ್ಬೇಕು ಹೇಳು? ಅಲ್ಲರಿ, ನಾನು ಅಡುಗೆ ಮಾಡಂಗಿಲ್ಲ ಅಂತ ಹೇಳಲ್ಲ. ಆಕಿನೂ ಅದ ಇಲ್ಲಿ ಮನ್ಯಾಗ. ಆಕಿನ ಈ ಮನೆ ಸೊಸಿ ಹೌದಿಲ್ಲ, ಒಂದು ಕೆಲಸ ಹಂಚ್ಕೋಬೇಕಿಲ್ಲ. ಬಟ್ಟೆ ಹೋಗಿದೆ ಅಂದ್ರೆ ನನ್ನ ಕೈ ನೋಡ್ತೈತಿ. ಹೋಗವ ಅಡುಗೆ ಮಾಡಂದ್ರೆ ಅಕ್ಕ ನನ್ನ ತಲೆ ನೋಡ್ತೈತಿ ಅಂತ. ಆ ಮೊಬೈಲ್ ಮದುವೆಯಾಗಿ ದಿವಸಕ್ಕಂತಂದ್ರೆ ಅದು ಬೇಕು ಇದು ಬೇಕಂತ ಎಲ್ಲಿ ಅಂತ ಕೊಡ್ಬೋದು. ಅಲ್ರಿ, ನಾನು ನಿಮ್ಮನ್ನ ಕೇಳಾರ್ದ ಮತ್ತೆ ಯಾರ ಕೇಳಕ್ಕೆ ಬರುತ್ತಲ್ಲ. ಅಲ್ಲ, ನಮ್ಮ ಫ್ರೆಂಡ್ಸ್ ಎಲ್ಲ ನೋಡ್ರಿ ಹೊಸದಾಗಿ ಮದುವೆ ಆಗಿರ್ತಾರೆ. ಅವ್ರು ಅಲ್ಲಿ ಕರ್ಕೊಂಡು ಹೋದ್ರು, ಇಲ್ಲಿ ಕರ್ಕೊಂಡು ಹೋದ್ರು, ಪಾರ್ಕಿಂಗ್ ಕರ್ಕೊಂಡು ಹೋದ್ರು ಅಂತೆಲ್ಲ ಹೇಳ್ತಿರ್ತಾರೆ. ಹಂಗೆ ನನ್ನ ಗಂಡನು ಪಾರ್ಕಿಂಗ್ ಕರ್ಕೊಂಡು ಹೋಗ್ಯಾನ, ಮೈಸೂರು ಜೂ ತೋರ್ಸಕ್ಕೆ ಹೋಗ್ಯಾನ, ಎಲ್ಲ ತೋರ್ಸಕ್ಕೆ ಹೋಗ್ಯಾನ ಅಂತ ನಾನು ಹೇಳ್ಕೊಳ್ಳೋದು ಬ್ಯಾಡ. ಅದಕ್ಕೆ ಹೇಳಕತ್ತೀನಿ ನೀವು ಒಂದೇ ನಾವು ಒಂದು ಚೂರು ಏನಾರ ಕೇಳಿದು ಕೊಡಿಸ್ಬಿಡ್ರಿ ಸಾಕು. ಕೇಳಿ ಕೊಡಿಸ್ತೀನಿ. ಮೊದಲೆಲ್ಲ ನೀನು ಮಾಡ್ಕೊಂಡು ಮುಂಚೆ ಒಂದು ದಿವಸ ಖಾಲಿ ಇದ್ದಿದ್ದಿಲ್ಲ. ನಾನು 6 ಮಂದಿ ಕೆಲಸ ಇದ್ದವು. ಈಗ ನೀವು ಮಾಡ್ಕೊಂಡ್ಮೇಲೆ ಕೆಲಸನೇ ಸಿಗವಲ್ವು. ಅಂದ್ರೆ ಏನು, ನಾನು ಕಾಲು ಬಿಡಿದ್ರೆ ನಿಮ್ಮ ಕೆಲಸ ಮುಗಿಯೋ ಅಂತ ಅನ್ಕೋತೀರಿ ನೀವೆಲ್ಲ ತಪ್ಪು ತಿಳ್ಕೊತೀರಲ್ರಿ. ಅವೆಲ್ಲ ಬಿಡ್ರಿ. ಇಷ್ಟೊಂದು ಎಜುಕೇಶನ್ ಮಾಡಿದಾರದೀರಿ. ಒಂದು ಯಾವ್ದಾರು ಒಂದು ನೌಕರಿ ಹುಡುಕ್ರಿ, ನೌಕರಿ ಹುಡುಕಿ ಒಂದು ಜಾಬ್ ನೋಡಿ ಕೆಲಸ ಮಾಡಿರಿ. ಕೆಲಸ ಮಾಡಿದ್ಮೇಲೆ ನಮ್ದು ನೋಡಿ ಇಂಥ ತಂದೆ ನೋಡು ಅಂತ ಪ್ರೀತಿನ ನನಗೆ ತಂದು ಕೊಟ್ರೆ ನನಗೂ ಎಷ್ಟು ಖುಷಿ ಆಗುತ್ತೆ. ಅದಿಲ್ಲ ನನ್ನ ನೌಕರಿ ಸಿಗ ಮಟ್ಟ ತಡಿ, ಅದಕ್ಕೂ ಅಪ್ಲಿಕೇಶನ್ ಹಾಕಿನಿ. ಎಲ್ಲ ರಿಜೆಕ್ಟ್ ಆಗಿ ಬರಾಕತ್ತವ, ತಡ್ಕೋಬೇಕು ಸ್ವಲ್ಪ. ಎಷ್ಟು ಅಂತ ತಡ್ಕೋಬೇಕು ನೋಡ್ರಿ. ಅಕ್ಕ ನೋಡಿದ್ರ ಹಂಗದಾಳ, ನೀವು ನೋಡಿದ್ರೆ ಹಿಂಗೆ ಮಾಡ್ತೀರಿ. ಪಾಪ ಭಾವನವ್ರು ಕೆಟ್ಟವ್ರು ಅಂತ ಹೇಳಕ್ ಬರಂಗ, ಅವ್ರು ಒಳ್ಳೆಯವ್ರು ಅದಾರ. ಇಡೀ ಮನೆ ಜವಾಬ್ದಾರಿನ ಅವ್ರ ಮೇಲೆ ಐತಿ. ನೀವು ಸ್ವಲ್ಪ ಕೆಲಸ ಸಿಗುತ್ತೋ ಅಂದ್ರೆ ನಿಮ್ಮ ಜವಾಬ್ದಾರಿನೂ ಸ್ವಲ್ಪ ಮನೆ ಮೇಲೆ ಬೀಳ್ತೈತಿ. ನನ್ನ ಗಂಡನೂ ಜವಾಬ್ದಾರಿ ತಗೊಂಡಾನ ಅಂತ ನಾವು ಹಕ್ಕಲಿಂದ ಅಡ್ಡಾಡಕ್ಕೆ ಬರ್ತೈತಿ. ನೀವು ನೋಡಿದ್ರೆ ಯಾವ ಜವಾಬ್ದಾರಿನ ತಗೊಳಕ್ಕೂ ತಯಾರಿಲ್ಲ, ಒಂದು ಜಾಬ್ ಹುಡುಕಾಡಕ್ಕೂ ತಯಾರಿಲ್ಲ. ಅಲ್ಲಿ ಕೆಲಸ ಮಾಡಿ ನನಗೆ ಸಾಧ್ಯ ಆಗತ್ತೆ, ಮನೆ ತಂದು ಕೊಡಾಕತ್ತೀನಿ. ನಾನು ಅಣ್ಣನ ಮಾಡಕ್ಕೂ ಬರೋದಿಲ್ಲ. ನೋಡ್ಲತ್ತ, ಅದೇನಾಗೈತಿ, ಮೊಬೈಲನ್ನ ಬಂದಾವಲ್ಲ, ನಾವು ಹೇಳಿದ್ರು ಸಿಟ್ಟು ಬರ್ತೈತಿ. ಈ ಕಾರಣ ಮೊಬೈಲ್ ಹೋಗ್ಬೇಕಂತಿ. ನಿನಗೆ ಮೊಬೈಲ್ ನೋಡೋ ಚಟ ಇಲ್ಲ, ನೀ ಹಿಂಗಂತಿ. ಮೊಬೈಲ್ ನೋಡಿದವ್ರು ಬಿಡುದೇ ಇರೋರು ಅದನ್ನ ಹಿಡ್ಕೊಂಡು ಕುಂದ್ರವ್ರು. ಅದೇ ಹೋಲ್ ಬಿಡ್ರಿ, ಮುಂದೆ ಹಬ್ಬ ಬಂತು, ಮತ್ತು ಮುಂದಿನ ಹೆಂಗ್ ಮಾಡ್ತಾರೆ ವಿಚಾರ ಐತೇನಿಲ್ಲ ನಿಮಗೆ? ನನಗೂ ಅದ ಚಿಂತೆ ಐತಿ. ಈ ಸಲ ಹಬ್ಬಕ್ಕೆ ನನ್ನ ಕಡೆನೂ ರೊಕ್ಕಿಲ್ಲ. ತಮ್ಮಗ ಕೇಳ್ತೀನಿ. ಮತ್ತು ಅವ ಈ ಸಲ ಹಬ್ಬ ಹೆಂಗೆ ಮಾಡ್ತಾನ ನೋಡೋಣ. ತರ್ತಾನ ಇಲ್ಲ ನೋಡೋಣ. ಕಡೆಗೆ ಐತೆ ಅಲ್ಲ, ಸಾಲ ಮಾಡ್ಯಾರ ಹಬ್ಬ ಮಾಡೋಣ ಅಂತ ಚಿಂತೆ ನೋಡ್ರಿ,
ನೀವ್ ಈ ಸಾರಿ ರೊಕ್ಕ ಹಾಕ್ಬೇಡ್ರಿ ಇಷ್ಟೊತ್ತಿದ್ರು ಅವ್ನ ಕಡೆಯಿಂದ ಹಾಕಿಸ್ತೀರ. ನನ್ನ ಗಂಡ ಚಂದ ಒಂದು ಎಷ್ಟು ಬೇಡ್ರಿ ನನಗೊಂದು 500 ರೂಪಾಯಿ ಕೊಟ್ಟು ಬಿಡ್ರಿ ಸಾಕು. ನಾವು ಒಂದು 500 ರೂಪಾಯಿ ಕೊಟ್ಟರೆ ಜಮಾ ಮಾಡಿ ಒಂದು ಫ್ರಿಜ್ ತಗೊಂತೀನಿ, ಒಂದು ಕೂಲರ್ ತಗೊಂತೀನಿ, ಒಂದು ಟಿವಿ ತಗೋತೀನಿ, ಗೋಡೆ ಕಟ್ಸೋದು ಅಂತ ಟಿವಿ ತಗೊಂತೀನಿ. ನನ್ನನ್ನು ಆಸೆ ಅದು ಭಾಳ ಅದಾವಲ್ರಿ. ಒಂದ್ ದಿವ್ಸಕ್ಕೆ 200 ರೂಪಾಯಿ ದುಡಿಬೇಕಾದ್ರೆ ವಜ್ಜೆ ಆಗೈತಿ, ನಿಂಗೆ 500 ರೂಪಾಯಿ ಕೊಡ್ಬೇಕು. ನೀವು ಶಾಲೆದ್ರಿ ಅದಕ್ಕೆ ಕಲಿತ್ರಿ ಅಂತೀನಿ ನಾನು. ನೌಕರಿ ತಂದು ಕೊಡ್ತೀನಿ ಅಂತೀನಿ. ಯಾವಾಗ ಹತ್ತತ್ತೋ ನಿಮ್ಗೆ ನೌಕರಿ ಹೋಗಿ ಎಲ್ಲರೂ 500 ಹಾಕ್ರಿ ಅಂತ ಹೋಗಿ ಟೈಮ್ ಎದ್ರಿಂದ ನಿಂಗೆ ಅದು ಏನ್ ಟೈಮ್ ಏನು ಹಚ್ಕೊಳಕ್ ಹೋಗ್ಬೇಡ್ರಿ ನೀವು. ಎಲ್ಲ ದೋಸ್ತರ ಸವಾಸ ಎಲ್ಲ ಮಾಡ್ತಾರೆ, ಅವ್ರೆಲ್ಲ ಬಿಡ್ರಿ. ಅವ್ರು ಬಿಟ್ಟು ಬರೀ ಕೆಲ್ಸಕ್ಕೆ ಅಂತೇಳಿ ಎಲ್ಲರೂ ಅಪ್ಲೈ ಕೊಡಕ್ ಹೋಗ್ರಿ. ಎಲ್ಲರ ಕೆಲಸ ಸಿಗ್ತೈತಿ. ಪ್ಯಾನ್ ನಿಮಗೆ ತಿಂಗಳು ಒಂದು 15-20 ಸಾವಿರ ಬರಲ್ರಿ. ಅಟ್ರೊಳಗೆ ನಮ್ಮ ಮನೆ ಜೀವನ ನಡೀತಾ. ನಿಮ್ಮ ಅಣ್ಣಗೂ ಸ್ವಲ್ಪ ಭಾರ ಕಡಿಮೆ ಆಕೈತಿ. ನಾನು ಸಾಲಿ ಮಾಸ್ತರ್ ಆಗ್ಬೇಕಂತ ಅರ್ಜಿ ಕೊಡಾಕತ್ತೀನಿ. ಒಮ್ಮೆಗೆ ಸಿಕ್ತಂತಂದ್ರೆ 40-50 ಸಾವಿರ ರೂಪಾಯಿ ಸಂಬಳ ಬರ್ತೈತಿ. ಒಮ್ಮೆಗೆ ಗುಡ್ಡ ಸಿಗತೈತಿ, ಗುಡ್ಡಕ್ಕೆ ಹಾಕಕ್ ಹೋಗ್ಬೇಡ್ರಿ. ಸ್ವಲ್ಪ ಹಂತ ಹಾಕೋತ ಹೋಗ್ರಿ. ಅಂದ್ರೆ ನೀವು ಒಮ್ಮೆ ಗುಡ್ಡ ಹಿಡಿಯಕ್ ಆಗತ್ತ. ಒಮ್ಮೆ ಗುಡ್ಡ ಹಿಡಿದ್ರಂದ್ರೆ ಏನು ಸಿಗುದಿಲ್ಲ ನಿಮಗೆ. ಏಜೆಂಟ್ ಹೇಳ್ಯಾರ ರೊಕ್ಕ ಕೊಡಪ್ಪ ನಿಂಗೆ ನೌಕರಿ ಕೊಡ್ತೀನಿ ಅಂತಂದಾರ. ಎಷ್ಟಂತ ಕೊಡಬೇಕು ಅವ್ರಿಗೆ ಕೊಡಾಕಿಲ್ಲ. ಅದಕ್ಕೆ ಏನಂತಂದ್ರೆ ನಾ ಹಿಂಗೆ ಬರ್ದಿನಲ್ಲ, ಅದ್ರ ಮ್ಯಾಗ ನಾನು ಕೆಲಸ ಮಾಡಿ ಏನ ನೀನು ಸುಧಾಗ ಒಂದಿಟ್ಟು ಹೇಳು, ನಿನ್ನ ಗಂಡಗ ಹಬ್ಬದ ಸಲುವಾಗಿ ಸಂತಿ ತರಕ್ಕೆ ಹೇಳವ ಅಂತ ಹೇಳಿ ನೋಡು. ಅಕ್ಕಿಗ ಅಕ್ಕಿ ಹಿಂಗ ಇಷ್ಟು ಉದ್ದ ಮಾಡ್ತಾಳ ಮಾತು. ಒಂದ್ ಮಾತಾಡ್ರೆ 10 ಮಾತಾಡ್ತಾಳ್ರಿ ಆಕಿ ಚಟನ ಆಕೈತಿ. ನೀ ಹೇಳು ಅಟ್ಟು ಹೇಳು. ಆಕಿ ಏನಂತಾಳ ಅನ್ನೋದನ್ನ ನನ್ನ ಮುಂದೆ ಬಂದು ಹೇಳು. ಮುಂದೆ ಏನ್ ಮಾಡ್ಬೇಕು ನಾ ಮಾಡ್ತೀನಿ. ಆತ್ಬಿಡ್ರಿ, ನಾನಂತೂ ಹೇಳ್ತೀನಿ ಅಕ್ಕಿ ಜಗಳಕ್ಲಿಂತ ಅಂದ್ರೆ ನನಗೆ ಗೊತ್ತಿಲ್ಲ ನೋಡ್ರಿ. ಜಗಳ ಮಾಡೋದು ಬೇಡ ನೋಡು. ನಾವು ಇನ್ನೊಬ್ಬರಿಗೆ ಮಾದರಿ ಆಗಿರ್ಬೇಕ ಹೊರತು ಇನ್ನೊಬ್ರು ನಮಗೆ ಒಂದು ಬುದ್ಧಿ ಹೇಳುವಂಗೆ ಇರಬಾರ್ದು. ಜೀವನ ಅಂದ್ರೆ ಭಾಳ ಚಂದ ಇರ್ತೈತಿ. ಅಣ್ಣ ತಮ್ಮ ಹೊಂದ್ಕೊಂಡು ಅದೀವಿ. ಈ ಬಂದು ಹೆಣ್ರ ಮಾತು ಕೇಳಿ ಬೇರೆ ಆಗುವಪ್ಪ, ಅವನು ಮಾಡಿ ಆ ಕಡೆ ಆಗೈತಿ, ಇವನು ಮಾಡಿ ಈ ಕಡೆ ಆಗೈತಿ ಅನಿಸ್ಕೊಳ್ಳೋದು ಬೇಡ. ಜೀವನ ಅಂದ್ರೆ ಹೆಂಗಿರ್ಬೇಕಂದ್ರೆ ಅವ ದುಡಿಲಿ ಬಿಡ್ಲಿ ಅವನ ತಮ್ಮನ. ಸ್ವಲ್ಪ ಏನಾದ್ರು ಕೆಲಸ ನೋಡ್ಕೊಂಡು ನಿಮ್ಮ ಅಣ್ಣಗೂ ಸ್ವಲ್ಪ ಭಾರ ಕಡಿಮೆ ಮಾಡ್ರಿ. ನಾ ಎಲ್ಲ ಭಾರ ಕಡಿಮೆ ಮಾಡ್ತೀನಿ ಅಂತ. ಸೊಸಿ ಆಕಿ ಮ್ಯಾಗ ನೀ ಏನು ಹರಿಯಾಕೆ ಹೋಗ್ಬೇಡ. ಮೊಬೈಲ್ ನೋಡ್ತಾಳ ನೋಡ್ಲಿ, 7 ದಿನ ನೋಡ್ತಾಳ. ಆಕಿಗೂ ಜೀವನದ ಅರಿವು ಆತಂದ್ರೆ ತಾನ ಕೈ ಕೂಡಿಸ್ತಾಳ. ಅದ್ರಾಗ ಹೊಂದಾಣಿಕೆ ಒಳಗೆ ಭಾಳ ದಮ್ ಇರ್ತೈತಿ. ನಮ್ದು ನೋಡಿ ಇನ್ನೊಬ್ರು ಬುದ್ಧಿ ಕಲಿಬೇಕು. ಹಂಗಿರೋದು ಕಡಿಮೆ. ನಾನು ಅಕ್ಕಿಗೆ ಹೇಳ್ತೀನಿ, ನೀವು ನಿಮ್ಮ ತಮ್ಮಗೆ ಹೇಳ್ರಿ. ಎಲ್ಲ ನಮ್ಮ ಮಣ್ಣಿಗೆ ಹೇಳ್ತಲ್ಲ, ನಾವು ಮೈನಿಗೆ ಸ್ವಲ್ಪ ಹೇಳ್ಬೇಕು. ಅಯ್ಯೋ ಕುಂಬಳಕಾಯಿ ಕಳ್ಳ ಅಂದ್ರೆ ಹೆಗಲು ಮುಟ್ಟಿ ನೋಡ್ಕೊ ಅಂತ ಹೇಳಿ ನೀವೆಲ್ಲ ಬಿಟ್ಟು ನನಗ ಬಂದ್ರಲ್ರಿ. ಏನೋ ಹೊಸ ಮದುವೆ ಆಗೈತಿ, ಮನೀದು ಏನೇನು ಹೆಂಗೆ ಎಲ್ಲಿರುತ್ತೆ ನನಗೆ ಗೊತ್ತಿರಂಗಿಲ್ಲ. ಅದಕ್ಕೆ ಸ್ವಲ್ಪ ಮೊಬೈಲ್ ಹಿಡ್ಕೋತ ಗೊತ್ತಿರ್ತೀನಿ. ಯೂಟ್ಯೂಬ್ದಾಗ ಮನೆ ಸಂಸಾರ ಬಗ್ಗೆ ಏನಂತೆಲ್ಲಾನು ಕೊಟ್ಟಿರ್ತಾರೆ. ಅಡುಗೆ ಮಾಡಿಸ್ಲಿಕ್ಕೆ ಹೇಳಿರ್ತಾರೆ ರೀ, ಅದು ನೋಡ್ಕೋತ ನಾ ಗೊತ್ತಿರ್ತೀನಿ. ನಿಮ್ಮಂಗೆ 24 ತಾಸು ಮೊಬೈಲಾಗ ಇಸ್ಪೇಟ್ ಆಡ್ಕೋತ ಕುಂದ್ರಲ್ಲ ನಾನು. ಬರೀ ನೋಡ್ಕೊಂಡು ಕುಂದ್ರ ಆಯ್ತು, ಮಾಡೋದು ಯಾವಾಗ? ಅಯ್ಯೋ ಮಾಡ್ತೀನಿ ತಡ್ರಿ. ಎಲ್ಲ ಇದ್ರಾಗ ಟ್ರೈನಿಂಗ್ ತೊಗೋಬೇಕು. ಟ್ರೈನಿಂಗ್ ತೊಗೊಂಡಾದ್ಮೇಲೆ ಎಲ್ಲ ನಾ ಮಾಡಕತ್ತೀನಿ. ಓಹೋ, ಅಂದ್ರೆ ನೀವು ಮೊಬೈಲ್ ನೋಡಿ ಜೀವನ ಮಾಡಕ್ಕೇನೆ ನಿಮ್ಮ ಮನೆಗೆ ಏನು ಕಲಿಸ್ಕೊಟ್ಟಿಲ್ಲ ನಿನಗೆ? ನಂಗೆಲ್ಲಾರು ಕಲಿಸ್ಕೊಟ್ಟಾರ. ಆದ್ರೆ ಒಂದು ಮನೆ ಬಿಟ್ಟು ಇನ್ನೊಂದು ಮನೆಗೆ ಬಂದಿರ್ತೀವಿ ಅಂದಮೇಲೆ ಇಲ್ಲಿದ ಏನು ಮಾಹಿತಿ ಗೊತ್ತಿರಂಗಿಲ್ಲ. ಮೊಬೈಲ್ ನೋಡಿ ಕಲಿತೀನಿ ನಾನು. ಏನು ಅಂದ್ರೆ ಮೊಬೈಲ್ದಾಗ ಗಂಡು ಹೊಡೆ ಸೀನ್ ಇರ್ತೈತಿ, ಅದು ನೋಡಿ ಗಂಡು ಹೊಡ್ಯಾಕೆ ನೀನು ನನಗೆ. ನನ್ನ ಮೊಬೈಲ್ನಾಗ ಇನ್ನೂ ಒಂದು ಅಂಥವು ಬಂದಿಲ್ಲ. ಬಂದು ಅಂದ್ರೆ ಅದೊಂದು ಟ್ರೈ ಮಾಡಿ ನೋಡ್ತೀನಿ ನಿಮ್ಮೆಲ್ಲ. ಅಂತೂ ನನ್ನ ಮ್ಯಾಗ ಕೈ ಮಾಡೋ ಒಂದು ಸೀನ್ ಐತೆ ಅಂತ ಅನ್ನಂಗಾಯ್ತು. ಅಂತ ತಪ್ಪು ನಾ ಯಾಕೆ ಮಾಡಕ್ ಹೋಗಿಲ್ರಿ. ಗಂಡ್ರ ಮೇಲೆ ಕೈ ಮಾಡಬಾರ್ದು ಅನ್ನೋದು ನಮ್ಮ ಮನ್ಯಾಗ ಪದ್ಧತಿ ಹೇಳಿಕೊಟ್ಟಾರ. ಚಲೋ ಆಯ್ತು ಬಿಡು. ಗಂಡಿನ ಮೈ ಮ್ಯಾಗ ಕೈ ಮಾಡ್ಬಾರ್ದು ಅಂತಂದು ಇದೊಂದಾರ ಪದ್ಧತಿ ಹೇಳ್ಕೊಟ್ರಲ್ಲ ನಿನಗೆ. ಹೋಗಿ ಬಿಡು, ಈಗಂತ್ರ ಹಬ್ಬ ಬಂತು, ಮುಂದೆ ಏನು ಮಾಡೋದು? ಏನು ಮಾಡೋದು ಅಂತ ನನಗೆ ಕೇಳಿದ್ರೆ ನಾನೇನು ಮಾಡ್ಬೇಕ್ರಿ? ಅದು ನಿಮ್ಗ ಬಿಟ್ಕೊಟ್ಟಿದ್ದು ಏನು ಮಾಡ್ತೀರ ಮಾಡ್ರಿ. ಅದು ಹಂಗಲ್ಲ, ಅನ್ನ ಕೈನೂ ರೊಕ್ಕಿಲ್ಲ, ಮುಂದೆ ಹಬ್ಬ ಹೆಂಗೆ ಮಾಡ್ಬೇಕಂತ ವಿಚಾರ ಬಿದ್ದೀನಿ. ಅಲ್ಲ, ಹಬ್ಬ ಹೆಂಗ್ ಮಾಡ್ಬೇಕಂತ ನೀವು ವಿಚಾರ ಮಾಡಕತ್ತೀರಿ. ಹಬ್ಬದಾಗ ಹೋಳಿಗೆ ಹೆಂಗ್ ಮಾಡೋದ ಅಂತೇಳಿ ನಾ ವಿಚಾರ ಮಾಡಕತ್ತ ಮೊಬೈಲ್ ನೋಡ್ಕೊಳಕತ್ತ. ನೀವು ಹಬ್ಬಕ್ಕೆ ಹೊಂಟಿರಲ್ರಿ. ಅಯ್ಯೋ, ಇನ್ನ ನಿನಗೆ ಹೋಳಿಗೆ ಮಾಡಕ್ಕೆ ಬರಂಗಿಲ್ಲ ಅಂತಂದ್ರೆ ಹೆಂಗಿದ? ಹಬ್ಬ ಇನ್ನ ಮುಂದಕ್ಕೆ ಇನ್ನ 15 ದಿವಸ ಹೊತ್ತು ಬಿಡು. ಅದು ಏನಾಗತ್ತೋ ಅದು ನನಗೆ ಗೊತ್ತಿಲ್ಲ. ಒಟ್ಟು ನೀವು ಹಬ್ಬದ್ದು ಸಾಮಾನೆಲ್ಲ ತೊಗೊಂಬರ್ರಿ. ಹೋಳಿಗೆ ಎಲ್ಲ ಹರಕ ಪರ್ಕ ಆಗೋಲ್ಲಕ್ಕೋ ನಾ ಮಾಡೇ ತೀರ್ತೀನಿ. ನಿಮ್ಮ ವೈನಿ ನೋಡಿದ್ರೆ ಗುಸು 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 ನಡೆಸ್ಬಿಟ್ಟಾಳೆ ಈಗಾಗಲಿ. ವೈನಿನೂ ಚಲೋ ಅದಾರ, ನೀನು ಚಲೋ ಅದಿ. ಸಾಲನೋ ಸೂಲನ ಮಾಡೋದಂತ ಮಾಡಬೇಕಲ್ಲ ಹಬ್ಬ. ಮಾಡಂತೋಳ ಇದೊಂದು ಸಲ ರೊಕ್ಕ ಕೈಯಾಗ ಇಲ್ಲದಕ್ಕ ಹಂಗಾಕೈತಿ. ಒಮ್ಮೊಮ್ಮೆ ದೇವರು ಪರೀಕ್ಷೆ ಮಾಡ್ತಾನಂತ. ಈ ಕೈಯಾಗ ರೊಕ್ಕಿಲ್ಲ, ದೇವರು ನಮ್ಮನ್ನು ಪರೀಕ್ಷೆ ಮಾಡೋಣ. ನಾನು ನನ್ನ ತಮ್ಮನ ಪರೀಕ್ಷೆ ಮಾಡಿ ನೋಡ್ತೀನಿ. ಅವನಿಗೂ ಒಂದು ಮಾತು ನಾ ಹೇಳ್ತೀನಿ, ನೀನು ಆಕೆಗೆ ಹೇಳು. ಒಟ್ಟಿನಲ್ಲಿ ಹೆಂಗಾರಾಗಲಿ ಸಾಲ ಮಾಡಿ ಹಬ್ಬ ಮಾಡೋನು. ಸುಧಾ, ಏನ್ ಮಾಡತ್ತೀನಿ ನೀನು? ಏನು ಮಾಡಕತ್ತೀನಿ ಅದು ಕಾಣವಲ್ದನ? ಮೊಬೈಲ್ ನೋಡ್ಕೊಂಡು ನಿಂತಿ ಹೋದಲ್ಲ, ಇದನ್ ಬಿಟ್ರೆ ಮತ್ತೇನ್ ಮಾಡ್ತೀನಿ ನೀನು?
ಮಾಡಕ್ ಕೆಲಸ ಏನೈತಿ ಇದನ್ನಾರ ಮಾಡೋದು ಭಾಳನ ಹೌದು ಬಿಡು. ಇದನ್ನ ನೀವು ಉಳಿದಿದ್ದ ಕೆಲಸ ಏನೈತಿ ನೀ ಮಾಡ್ಕೋ ನಾ ಮಾಡ್ಕೋಬೇಕಾ? ನನಗೆ ಏನು ಹೇಳಕ್ ಬರ್ಬೇಡ. ಇಲ್ಲ ಇವಳ ಏಯ್ ಇವತ್ತು ಏನೈತೆ ಅಂತ ಗೊತ್ತೈತಿಲ್ಲ ನಿನಗ? ಏನೈತಿ? ಹಬ್ಬ ಐತಿ, ಸಂತಿ ತಗೊಂಬ ಅಂತ ಹೇಳಕ್ ಬರತ್ತಿಲ್ಲ ನಿನಗ? ಯಾರಿಗೆ ಹೇಳ್ಬೇಕು? ನಿಮ್ಮ ಮಾವಗಾರ ಹೇಳು, ಇಲ್ಲ ನಿನ್ ಗಂಡಗಾರ ಹೇಳು. ಯಾಕೆ ಅದನ್ನ ಬಂದು ನನಗೆ ಹೇಳಕತ್ತಿಯಲ್ಲ, ನೀನ ಹೋಗಿ ಹೇಳ್ಬಾರ್ದ? ನಾನೆಲ್ಲ ಹೇಳ್ತಿದ್ದೆ, ನನ್ನ ಮಾತ ಕೇಳಲ್ಲ. ನಿನ್ನ ಮಾತ ಕೇಳಂಗಿಲ್ಲ ಅಂದ್ಮೇಲೆ ನನ್ನ ಮಾತು ಕೇಳ್ತಾರ? ಅಲ್ಲಿ ಹಬ್ಬ ಟೈಮ್ದಾಗ ಅಡಿಗೆ ಮಾಡ್ಲಿಲ್ಲ ಅಂದ್ರ ಜೀವ ತಿಂದು ನೀರ್ ಹರಿತಾರ ಅವ್ರು. ಅರಸು ನನಗೆ ನಮಗೈತಿ ಹಬ್ಬ ಆಗಂಗಿಲ್ಲ, ಹಳೆ ಹಬ್ಬ ಆಗತ್ತ. ನಾನೇನ್ ಮಾಡ್ಲೆ ಮರೈತಿ ಅದಕ್ಕ? ಈಗ ನೀ ಹೇಳಕ್ಕೆ ಇಲ್ಲ, ನೀ ಹೇಳ್ತೀಯ ಇಲ್ಲೋ? ಅದು ನೀನ್ ಹೇಳೋದಿಲ್ಲ. ನಾನು ಹೇಳೋದು ನೀ ಹೇಳ್ತಿಲ್ಲೋ? ಕರ್ಮ ನನಗಂತೂ ಬಿಡಿಗಾಡಿಲ್ಲವ. ನಿನ್ ಗಂಡ ನೀ ಹೇಳು, ನಾನು ಗಂಡ ನಾ ಹೇಳ್ತೀನಿ. ಅಷ್ಟ ಮಾಡ್ತೀನಿ, ಹೋಗ್ ನಡಿ. ಏನು ಮಾವ ರೊಕ್ಕ ಕೊಡ್ತಿಲ್ಲ ಅಷ್ಟು ಹೇಳು. ಏನ್ಲಿ ಒಳ್ಳೆ ಮಳೆ ರೊಕ್ಕ ಕೇಳ್ತಿಲ್ಲ, ರೊಕ್ಕ ತಗೊಂಡ್ರೆ ಏನ್ ಮಾಡ್ತೀನಿ ಈಗ? ರೊಕ್ಕ ಯಾಕೆ ಬೇಕಂತ ಕೇಳ್ತೀವಲ್ಲ ಮಾರಾಯ, ನಂದೇನು ಮದುವೆ ಆಗೈತೇನೆ, ನಾ ಸೋಡ್ ಸುಧಾಮ ಚೈನಿ ಮಾಡಕ್ ಬೇಕು ನಂಗೆ ರೊಕ್ಕ. ಏನ್ಲಿ ಎಷ್ಟು ಸಲ ಹೇಳ್ತಿಲ್ಲ ನೀನು, ಚೈನಿ ಮಾಡಕ್ ರೊಕ್ಕ ಬೇಕಂತ ಅಂತಲ್ಲ. ಇನ್ನೊಬ್ರು ರೊಕ್ಕದ ಮ್ಯಾಗ ಚೈನಿ ಮಾಡಬಾರ್ದೆ, ನೀವು ದುಡಿಬೇಕು, ನಿಮ್ಮ ದುಡಿ ಮ್ಯಾಗ ನೀವು ಚೈನಿ ಮಾಡಬೇಕು, ಅದು ಗಂಡಸ್ತನ ಅಂತಾರ. ಮಾವ ನನ್ನ ಗಂಡಸ್ತನಕ್ಕೆ ನೀನು ಸವಾಲ್ ಹಾಕ್ಬೇಡ, ನಮ್ದು ಈಗ ಚೈನಿ ಮಾಡೋ ವಯಸ್ಸು, ನಾವು ಚೈನಿ ಮಾಡೋರು, ಅದೆಲ್ಲ ಮದುವೆ ಆದ್ಮೇಲೆ ನೋಡೋನು. ಅಂದ್ರೆ ಏನ್ಲಿ, ಅಂದ್ರೆ ನೀನು ಮದುವೆ ಮಾಡ್ಕೊಂಡ ಖರ್ಚುನು ನಮ್ಮ ಮ್ಯಾಗ ಹಾಕ್ಬೇಕಂತಂದು ವಿಚಾರದಾಗ ಏನ್ಲಿ ನೀನು? ಮದುವೆ ವಿಚಾರ ಅಂದ್ರು ಮುಂದರ ಮಾಡೋ ಹಿಂದರ ಮಾಡೋ, ನನಗೆ ಈಗ ಚೈನಿ ಮಾಡಕ್ ರೊಕ್ಕ ಕೊಡು ಸಾಕು. ಏನ್ಲಿ ರೊಕ್ಕ ಕೊಡು ಅಂತ ಗಿಡದಾಗ ಇರ್ತೈತೆ, ಏನು ಗಿಡ ಅಂತ ಏನು ತಂದು ಕೊಡಾಕ ಎಲ್ಲಿಂದ ಕೊಡ್ಲಿ ಏನೇ? ಈಗ ಕೊಡಂಗಿಲ್ಲ ನೀ. ಎಲ್ಲಿಂದ ಕೊಡ್ಬೇಕು? ಕೊಡೋದಾರೆ ನಮ್ಮ ಏನಂತಂದ್ರೆ ನಮ್ದು 5 ಹೊಟ್ಟೆ ತುಂಬಾಕ ವಜ್ಜಾಗಿ ಐತಿ. ಎಲ್ಲಿಂದ ಏನು ಇದು ಮಾಡ್ಬೇಕು? ನಂದ 7 ಅನ್ನೊಂದು ಐತಿ, ನಿನಗೆಲ್ಲ ಚೇಂಜ್ ಮಾಡಕ್ ಕೊಡ್ಬೇಕ್ಲೆ ನಡೆಯತ್ತಾಗ. ಮಾವ ನಿನ್ನ 5 ಹೊಟ್ಟೆ ಅದು 6 ಹೊಟ್ಟೆ, ಸಂಧಿ ಮನಿ ಒಂದು ಅದು ನೋಡಿ ಅಂತ ಬನ್ನಿ ನೋಡಿನಪ್ಪ. ನಾನೇ ನೋಡಿ ಭಾಳ ದಿವಸ ಆಯ್ತು, 8 ದಿವಸ ಅಕ್ಕನ ಮುಂದೆ ಹೇಳ್ಬಾರ್ದತ್ತೆ ಗಪ್ ಕುಂತೀನಿ. ಹಂಗಿತ್ತಂದ್ರೆ ಈಗ ಎಷ್ಟು ಬೇಕಪ್ಪ ರೊಕ್ಕ? 1 ಲಕ್ಷ ಸಾಕು. ಎಲ್ಲಿ 1 ಲಕ್ಷ ಲೇಟ್ ಹಾಕದಷ್ಟು ಕೊಡ್ತೀನಿ, ಏನಾರು ಅಡ್ಜಸ್ಟ್ ಮಾಡಿ ಬಡ್ಡಿ ಹೆಂಗಾರ ತೊಗೊಂಡು ಕೊಡ್ತೀನಿ. ನಿಮ್ಮ ಅಕ್ಕನ ಮುಂದೆ ಹೇಳ್ಬಾರ್ದ ಏನ್ ಮಾಡಾಕ್ತಿರಿ? ಅಲ್ಲ ಇವತ್ತು ಹಬ್ಬ ಐತಿ, ಸಂತೆ ಗಿಂತ ತರದ್ ಏನಾರ ಕಬಡ್ಡಿ ಐತಿ ಇಲ್ಲ ನಿಮಗ? ಅದನ್ನ ನೆನೆಸ್ಕೊಂಡ ಬಂದ್ ನೋಡು, ಮ್ಯಾಗ್ಲಿದ್ದ ಬರ್ಯಾಕ ಕುಂತಿದ್ದೆ, ನೆನಪು ಬಂತು ಬಂದ್ಯಾ, ನೀನ್ ನೋಡೋಣ ಕುಂತೆ. ಯಾಕ ಇವಾಗ ನೆನಪಾಗ್ತದೆ ನಿಮ್ಗ? ಇನ್ನೂ 1 ವರ್ಷ ಬಿಟ್ಮೇಲೆ ನೆನಪಾಗಕ್ಕಾಗಲಿಲ್ಲ ನಿಮಗ? ನೋಡು, ಈ ಶಾಂತಿ ಪಂತಿ ಸುದ್ದಿ ನನಗೆ ತರಬೇಡ, ನೀನು ತಮಗೆ ಹೇಳೋಗಲ್ಲಿ. ಹಾ, ತಮ್ಮಿಗೆ ಹೇಳಕ್ ಹೋದ್ರ ಅಣ್ಣ ಹೇಳಂತಾನ, ಅಣ್ಣ ಹೇಳಕ್ ಹೋದ್ರ ತಮ್ಮಿಗೆ ಹೇಳಂತಾನ, ಇದೆಲ್ಲ ಬಿಟ್ಟು ಆಕಿ ಹೇಳಕ್ ಹೋದ್ರ ನೀನೇ ಹೇಳೋಗವ ಅಂತ. ಒಂದ್ ಕೆಲಸ ಮಾಡ, ಏನ? ಅದ್ ಏಟ್ ಆಗೈತಿ, ನಾವಿಬ್ರು ಕೂಡಿಸಿ ರೊಕ್ಕ ಕೊಡ್ತೀವಿ, ನಿಮ್ ತಮಗೆ ಹೇಳ್ಬಿಡು ತರ್ತಾನ. ನಮ್ ತಮ್ಮ ನಿಮ್ ಮನಿ ಚಾಕರಿಗೆ ಬಂದಿಲ್ಲ, ನೀವರ ತೊಂಬರ ಇಲ್ಲ ನಿಮ್ ತಮ್ಮಗಾರ ಹೇಳ್ರಿ. ಇದೆಲ್ಲ ಹಚ್ಬೇಡ ನೀನು. ನಿಮ್ಮ ಅಪ್ಪಗ ನಾವು ಹೇಳೇ ಕರ್ಕೊಂಡ್ ಬಂದಿವಿ ನಿಮ್ಮ ತಮ್ಮಗ. ಇಲ್ಲಿ ನಿಮ್ಮಿಬ್ಬರ ಹಿಂದೆ ಅವ ಚಾಕರಿಗೆ ಕಳ್ಸಿದ್ದು, ಮತ್ತೇನು ಪುಕ್ಷಟೆ ತಿನ್ಕೊಂತ ಇರ್ಬೇಕ ನಾವ ನಮ್ಮ ಮನ್ಯಾಗ. ನೋಡ್ರಿ ಹಿಂಗೆಲ್ಲ ಹಂಗಸ್ಬೇಡ್ರ ನೀವು. ಅವ ನಮ್ಮ ಮೇಲೆ ಜೀವದನಂತ ನಮ್ಮಪ್ಪ ಕಳ್ಸಿಕೊಟ್ಟ ನಮ್ ಜೊತೆಗೆ. ಬಿಡಿದೀನಲ್ಲ, ಬಂದಾನವ ಚಾಕರಿಗೆ ಬಂದಂಗ. ಇಲ್ಲಿ ಪುಕ್ಷಟೆ ಸಿಗ್ತೈತೇನ? ತಿಂತಾನ ತಿಂತಾನ ತಿಂತಾನ, ಬರೀ 3 ಹೊತ್ತು ಹೋಗಿ ಅಲ್ಲಿ ಮೊಬೈಲ್ ಹಿಡ್ಕೊಂಡು ಕುಂದಿರ್ತಾನ. ಈಗೇನ್ ಹಬ್ಬ ಮಾಡೋದ ಬೇಡ? ಇಲ್ಲಪ್ಪ, ಹಬ್ಬ ಮಾಡಲಿಲ್ಲ ಅಂದ್ರೆ ಹಂಗ 4 ಮಂದಿ ಏನಂದಾರ ಮಾಡುದ? ಅದನ್ನ ಮಾಡೋದಾದ್ರೆ ಹೋಗಿ ಸಂತಿ ತಗೊಂಬರೋಗ್ರಿ. ನಾನಂತೂ ತರಕಾಗ್ಲಿಲ್ಲ, ತಮ್ಮ ಹೇಳ್ತೇನೆ ನಡಿ ಅತ್ಲಾಗ.